ಗೈಸ್ ವೆಲ್ಕಮ್ ಟು ಮಿಲ್ಸ್. ನಾವು ಶನಿವಾರ ಮಾರ್ನಿಂಗ್ 6 ಗಂಟೆಗೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಬಿಟ್ಟು ಮತ್ತೆ ಭಾನುವಾರ ರಾತ್ರಿ 8 ಗಂಟೆಗೆ ಮತ್ತೆ ಬೆಂಗಳೂರು ಸೇರ್ಕೊಂಡ್ವಿ. 2 ದಿನದಲ್ಲಿ ಯಾವ ಥರ ಮಹದೇಶ್ವರನ ಬೆಟ್ಟದ್ದು ಟ್ರಿಪ್ ಆಯಿತು ಅಂತ ಹೇಳ್ತೀವಿ. ನಮ್ಮ ಅಣ್ಣ ಅವರು ಕೂಡ ಬಂದಿದ್ರು. ಇಲ್ಲಿ ಚಿನ್ನದ ರಥೋತ್ಸವ ನೋಡ್ಬೋದು. ಗೈಸ್ ಇದು ಮುಗಿಸ್ಕೊಂಡು ನಾವು ನಾಗಮಲೆ ಟ್ರಿಪ್ ಕೂಡ ಮಾಡಿದ್ವಿ. ಅದನ್ನು ಎಷ್ಟು ವೀಡಿಯೋದಲ್ಲಿರುತ್ತೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗಾಯ್ಸ್ ಮಿಲ್ಸ್ಗೆ ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸಂದೇಶ್ ಅವರು ಬಂದಿದ್ದಾರೆ, ಆಯ್ ಮಾಡ್ರಿ. ಗಾಯ್ಸ್ ಟೈಮ್ ಎಕ್ಸಾಕ್ಟಾಗಿ 6 ಗಂಟೆ ಆಗಿದೆ. ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇದ್ದೀವಿ. ಸೊ ಇಲ್ಲಿಂದ ಪಯಣ ಸ್ಟಾರ್ಟ್ ಆಗುತ್ತೆ. ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ಗಾಯ್ಸ್ 6:30ಗೆ ಹೊರಡ್ತಾ ಇದ್ದೀವಿ ಗಾಯ್ಸ್ ಸ್ಯಾಟಲೈಟ್ ಬಸ್ ಸ್ಟಾಪಿಂದ. ಎಷ್ಟು ಗಂಟೆಗೆ ಹೋಗಿ ತಲುಪ್ತೀನಿ ಅಂತ ನೋಡೋಣ. ಗಾಯ್ಸ್ ಬಸ್ಸಲ್ಲಿ ಹೊರಟ್ರೆ ಇಬ್ಬರಿಗೆ 550 ತೊಗೊಂಡಿದ್ದಾರೆ ನೋಡಿ. ಅಂದರೆ 275 ಇತ್ತು ಬೆಂಗಳೂರಿಂದ ಮಿಲ್ಸ್ಗೆ. ದೂರ ಮಂಡ್ಯನಾ? ಗಾಯ್ಸ್ ಅಂತೂ ಇಂತೂ 9:15 ಕೊಳ್ಳೇಗಾಲ ಬಂದಿದ್ದಾನೆ ಗಾಯ್ಸ್. ಮತ್ತೆ ಇಲ್ಲಿ ಗಾಯ್ಸ್ ಟೈಮ್ 10 ಕಾಲಾಗಿದೆ. ಅನೂರಲ್ಲಿದ್ದೀವಿ. ಇನ್ನೆಷ್ಟು ಅವರ್ ಆಗುತ್ತೆ ನೋಡೋಣ, ಬೇಗ ಹೋಗಿ ತಲುಪೋಣ. ಇದೆ ಗಾಯ್ಸ್ ಅನೂರು ಬಸ್ ಸ್ಟಾಪ್. ಗಾಯ್ಸ್ ಅಂತ ಇಂತಿ ಗಾಯ್ಸ್ ಇದೆ ತಾಳಬೆಟ್ಟ. ಹರ ಮಹಾದೇವ್. ಕೂಗಿ ಆಂಟಿ. ನಿಲ್ಸೇ ಬಿಡ್ತಾರಲ್ಲ ಅವ್ರಿಗೆ. ಗಾಯ್ಸ್ ಟರ್ನಿಂಗಲ್ಲಂತ ಸಖತ್ತಾಗಿ ಬರ್ತಾವೆ ವೆಹಿಕಲ್ಗಳು. ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕು. ಓನ್ ವೆಹಿಕಲ್ಸ್ ಬಂದರೆ ಗಾಯ್ಸ್ ಸಖತ್ ವ್ಯೂಸ್ ಅಲ್ವಾ? ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ತಾಳಬೆಟ್ಟ ನೋಡಿ. ನೋಡಿ ಸಖತ್ ವ್ಯೂ ಕಾಣಿಸ್ತೀವಿ. ಬಸ್ ಕಾಣಿಸ್ತಲ್ಲ, ಬಸ್ ಮುಂದೆ ವೆಹಿಕಲ್ಸ್. ಉತ್ತರ ದೇಶದಿಂದ ಬಂದ ಮಾದಪ್ಪನ ಗಂಚರುಗೇನ್ರಪ್ಪ. ಕುಂತೂರು ಮಠಕ್ಕೆ ಬಂದಂತ ಮಾದಪ್ಪನ ಗಂಚರುಗೇನ್ರಪ್ಪ. ವಿಷಕಜ್ಜ ಪವಾಡ ಮಾಡಿದಂತ ಮಾದಪ್ಪನ ಗಂಚರುಗೇನ್ರಪ್ಪ. ಬದ್ದಾಗ ಸುಂಬಗಳನ್ನೆಲ್ಲ ಬಡ್ದು ಅದ್ರಲ್ಲಿ ಪವಾಡ ಮಾಡಿದಂತ ಮಾದಪ್ಪನ ಗಂಚರುಗೇನ್ರಪ್ಪ. ಕಂಟಿನ್ಯೂ ಮಾಡಿ ಕಮಾನ್. ಆ ಬತ್ತಿ ಈ ಬತ್ತಿ ಅಮ್ರಾಣಿ ಬತ್ತಿ ದುಸುರು ಬತ್ತಿ ಸಾಮ್ರಾಣಿ ಬತ್ತಿ ಗುತ್ತಿ ಒಳಗೆ ಹೊಡೆದು ಮೂಡಿರುವಂತ ನಮ್ಮ ಮುದ್ದು ಮಾದಪ್ಪನ ಗಂಚರುಗೇನ್ರಪ್ಪ. ಸಾಮ್ರಾಣಿ ಬತ್ತಿ ಬಿದಿರುಗುಂತಿ ಒಳಗೆ ಹೊಡೆದು ಮೂಡಿರುವಂತ ಮುದ್ದು ಮಾದಪ್ಪನಿಗೆ.
ಲಾಂಗ್ ಡಿಸ್ಟೆನ್ಸ್ ವಿ ಟ್ರಾವೆಲ್ಡ್ ಮೀನ್ಸ್ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್. ಹಲೋ ಗಾಯ್ಸ್, ಅಂತೂ ಇತ್ತು 6 ಕಾಲಲ್ಲಿ ಬಿಟ್ಟು ಇವಾಗ 11 ಕಾಲಾಗಿದೆ, 11:15 ತಲುಪಿದ್ವಿ ಗಾಯ್ಸ್. ನಿಮ್ಮೊಂದು ಸ್ಪೆಷಲ್ ವೀಡಿಯೋ ತರಿಸಲ ಈಗ ಬಂದರೆ ಬರ್ರಿ ಗಾಯ್ಸ್. ಹಿಂದೆನೇ ಇದೆ ನೋಡಿ ಮಲೆ ಮಹದೇಶ್ವರದ ಸ್ಟ್ಯಾಚು. ಆಫ್ಟರ್ ಸೋ ಮೆನಿ ಡೇಸ್ ಇದಾದ್ಮೇಲೆ ಅಂತಿದೆ ಫಸ್ಟ್ ಟೈಮ್ ಬಂದಿರೋದು. ಬೆಟ್ಟಲ್ಲಿ ಮಾತ್ರ ಎಂಜಾಯ್ಮೆಂಟ್ಸ್ ಇತ್ತಲ್ಲ ಗಾಯ್ಸ್, ಸಖತ್ತಾಗಿ ಕಿರುತ್ತಾ ಇದ್ರು ಆಂಟಿ ಮಾತ್ರ. ಓಕೆ ಬನ್ನಿ ಹೋಗೋಣ ಬೆಟ್ಟದಲ್ಲಿ ಹೆಂಗಿರುತ್ತೆ ಗಾಯ್ಸ್. ಬೆಟ್ಟದಲ್ಲಿ ಬಂದೇ ಸ್ಟ್ಯಾಚು ನೋಡಿ. ಇಲ್ಲೆಲ್ಲ ಬಸ್ಗಳಿರುತ್ತೆ ತುಂಬ ಟ್ರಾವೆಲಿಂಗ್ ಮಾಡೋದಕ್ಕೆ. ನೋಡಿ ಮೈಸೂರಿಗೆ ಹೋಗಿ ಬಸ್ ಇದೆ ಗಾಯ್ಸ್. ಇಲ್ಲಿ ನೋಡಿ ಒಂದು 360 ಡಿಗ್ರಿ ವ್ಯೂ. ತುಂಬ ಹೋಟ್ಲುಗಳಾಗಿದೆ, ಇಲ್ಲೆಲ್ಲ ಅಂಗಡಿಗಳಿದೆ, ಸೈಡ್ ಎಲ್ಲ ಇದೆ. ಸರ್ ಬಂದಿದ್ದು ನನಗೆ ನೆನಪಿಲ್ಲ, ನಮ್ಮ ಫ್ರೆಂಡ್ ಜೊತೆ ಬಂದಿದ್ದು ತುಂಬ ವರ್ಷಗಳೇ ಆಗೋಯ್ತು. ಸೊ ಗಾಯ್ಸ್, ಮಾದಪ್ಪನ ಪರ್ಸಕ್ಕೆ ಬರೋದೇ ಏನೋ ಒಂಥರ ಖುಷಿ ವಿಚಾರ. ಶಿವರಾತ್ರಿಗೆ ಬರಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಸೊ ಸಂದೇಶ್ ಅವ್ರನ್ನೂ ಕರ್ಕೊಂಡು ಬರಬೇಕು ಅಂತ ಮಾದಪ್ಪ ಹೇಳಿದ್ದು, ಅದಕ್ಕೆ ಅವ್ರ ಜೊತೆ ಬಂದಿದ್ದೆ. ಏನ್ರಿ ಶಿವರಾತ್ರಿಗೆ ಬಂದಿದ್ರೆ ಇಷ್ಟೊಂದು ಫ್ರೀಯಾಗಿ ನೋಡೋಕ್ಕಾಗ್ತಿರ್ಲಿಲ್ಲ. ಬನ್ನಿ ದರ್ಶನ ಮಾಡ್ಕೊಂಡು ನೀಟಾಗಿ. ಹಂಗೆ ನಾಗಮಲ ಇದು ನಾಳೆ ಬುಕ್ ಮಾಡಿದ್ವಿ ಗಾಯ್ಸ್. ನಾಳೆ 6 ಗಂಟೆಯಿಂದ 200 ರೂಪಿ ಇತ್ತು. ಅಲ್ಲಿಗೂ ವಿಸಿಟ್ ಮಾಡೋದಿದೆ, ಅಲ್ಲಿಗೂ ವಿಸಿಟ್ ಮಾಡೋಣ. ಪುಟಾಣಿ ಮಾದಪ್ಪ ಗಾಯ್ಸ್. ಇಲ್ಲಿ ಪಾದರಕ್ಷೆ ಬಿಡೋ ಸ್ಥಳ, ಚಪ್ಪಲಿ ಬಿಡುವಂಥದ್ದು. ಹಾಂ, ತುಂಬ ಜನ ಆಶ್ರಯ ಕೊಡುವಂಥ ಜಾಗ. ಇಲ್ಲೇ ಮಲಗ್ತಾರೆ. ಮೇನ್ ಟೆಂಪಲ್ ಇಲ್ಲೇ ಇದೆ, ಅದ್ರ ಪಕ್ಕದಲ್ಲೇ ಮಲಗೋದಕ್ಕೆ ವ್ಯವಸ್ಥೆ ಇರುತ್ತೆ ತುಂಬ ಜನಕ್ಕೆ. ಎಲ್ಲೋ ಹೋಗಿ ರೂಮ್ ಮಾಡ್ಕೊಂಡು ಮಲಗೋದಕ್ಕೆ ಈಗ ಮಂತ್ರಾಲಯ ಹೋದರೆ ಮುಂದೆ ಮಲಗ್ತಾರಲ್ಲ ನೋಡಿ, ಅದೇ ರೀತಿ ಸಖತ್ತಾಗಿರುತ್ತೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ತುಂಬ ಜನ ಮಲಗಿದ್ದಾರೆ ಗಾಯ್ಸ್. ರೆಸ್ಟ್ ಮಾಡೋವಂಥ ಜಾಗ ಇದು, ಸಖತ್ತಿದೆಲ್ಲ. ಆ ಥರ ಒಂದು ತಾತ್ಪಾಲ್ ತಗೊಬಿಟ್ಟು ಕೆಳಗಡೆ ಹಾಸ್ಬಿಟ್ಟು ಮಲಗಿಬಿಡ್ತಾರೆ ಎಲ್ಲರೂ. ಅಲ್ಲಿ ಇದೆ ಗಣೇಶ, ಫೋಟೋ ತೆಗೆಸ್ಕೋಬೋದು. ಅಂತರಗಂಗೆ ಕೆಳಗಡೆ ಇದೆ ಅಂತ ಅಲ್ಲೋಗಿ ಸ್ನಾನ ಮಾಡ್ಕೊಬರೋಣ. ದರ್ಶನ ಇವತ್ತೇ ಆಗುತ್ತೆ, ಬೇಗ ದರ್ಶನ ಆದರೂ ಒಳ್ಳೆಯದೇ. ನೇರ ದರ್ಶನಕ್ಕೆ 500 ಇದೆ. ಮಾದಪ್ಪ ಇವತ್ತು ಕರೆಸ್ಕೊಂಡಿದ್ದೀಯಾ ನಿನ್ನ ಸನ್ನಿಧಿಗೆ. ಇದು ನನಗೆ ನೆನಪಿರಂಗೆ ನಾನು 3ನೇ ಸಲ ಬರ್ತಾ ಇರೋದು. ಫಸ್ಟ್ ಟೈಮ್ ನಾನು ಹೋಗಿ ಮಾದಪ್ಪ, ಫಸ್ಟ್ ಟೈಮ್ ಇವನ್ನ ಕರ್ಕೊಬಂದಿದ್ದೀನಿ ಮಾದಪ್ಪ. ನಾನು ಕರ್ಕೊಬಂದಿರೋದಲ್ಲ, ನೀನೇ ಕರೆಸ್ಕೊಂಡಿದ್ದೀಯಾ. ಫಸ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ಬಂದು ಇಲ್ಲಿ ಕರ್ಕೊಳಕ. ಮಾದಪ್ಪನಿಗೆ ಇಷ್ಟವಾದ ಧೂಪ ಸಾಂಬ್ರಾಣಿದು ಹಾಕ್ಬೇಕಾಗಿರುತ್ತೆ. ಇಲ್ಲಿ ಧೂಪ ತೊಗೊಂಡು ಫಸ್ಟು ಹೋಗಿ ಸ್ನಾನ ಮಾಡ್ಕೊಬರೋಣ. ಏನೋ ಒಂಥರ ತಂದೆಯ ಮಡಿಲಲ್ಲಿ ಇದ್ದಂಗೆ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ಬೇಕಾಯಿತು ಮಾದಪ್ಪ ಮತ್ತೆ ನಾನು ಕರೆಸ್ಕೊಳ್ಳೋಕ್ಕೆ. ಇಲ್ಲೇನು ಮಾಡಪ್ಪ, ಏನೇನೋ ಆಸೆಗಳಿದೆ ಅದನ್ನೆಲ್ಲ ಬೇಗ ನೆರವೇರಿಸಪ್ಪ ಮಾದಪ್ಪ, ನಿನ್ನೆ ನಂಬಿದ್ದೀನಿ ಗೈಸ್. ಇದೆ ಅನ್ನದಾಸೋಹ ಪ್ರಸಾದ ವ್ಯವಸ್ಥೆ, ಆಮೇಲೆ ಬರೋಣ. ಫಸ್ಟು ಡೌನ್ ಬಂದರೆ ಕೆಳಗಡೆ ಅಂತರಗಂಗೆ ಇದೆ, ಅಲ್ಲಿ ಹೋಗಿ ಸ್ನಾನಕ್ಕೆ ಅಂತ ಹೇಳಿದ್ರು. ಸೊ ಫಸ್ಟು ಅಲ್ಲಿ ಹೋಗಿ ಹೆಂಗಿರುತ್ತೆ ಅಂತ ಸ್ನಾನದ ವ್ಯವಸ್ಥೆ ಮಾಡಿಬರೋಣ ಗೈಸ್. ಇದೇನಾ ಅಂತರಗಂಗೆ ನೀರಿರುವಂಥದ್ದು? ಅಂತರಗಂಗೆ ಇದೇನಮ್ಮ? ಇಷ್ಟೇನಾ ನೀರು? ಇದೇ ಅಂತರಗಂಗೆ, ನೀರಿಲ್ಲ. ಇಲ್ಲಿ ಸ್ನಾನ ಮಾಡೋದಕ್ಕೆ ಕಷ್ಟ ಇದೆ. ಎಷ್ಟೋ ಜನರು ನೋಡಿ ಇಲ್ಲೇ ಬಟ್ಟೆ ಎಲ್ಲ ಹಾಕಿದ್ದಾರೆ. ಮತ್ತೆ ಅದನ್ನೆಲ್ಲ ತಗೋಗ್ತಾರೇನೋ ಬಟ್ಟೆನ. ಯಾರ್ಯಾರು ಬಟ್ಟೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಲ್ಲ? ನಾನು ತಿರುಪತಿಗೆ ಹೋಗಿದಾಗ ನೆನಪಿದೆ ಇನ್ನು, ಅಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಅಲ್ಲ ಸ್ನಾನಕ್ಕೆ. ಆ ರೀತಿ ಇರಬೇಕಿತ್ತು. ಇದೊಂಥರ ಆ ಕಡೆ ಏನಿಲ್ಲ, ನೆಗೆಟಿವ್ ಅಂತೆಲ್ಲ ಇರಲಿಲ್ಲ. ನಾನು ನೋಡಿರೋದು ಹೇಳ್ತಾ ಇದ್ದೀನಿ ಅಷ್ಟೆ. ಇದೇ ಅಂತರಗಂಗೆ. ನೀರು ಅಷ್ಟಕ್ಕಷ್ಟೇ ನೀರು ಅಲ್ಲ ರೀ. ನೀರು ಎಲ್ಲಿಂದ ಬರುತ್ತೆ ಅಂತ ಇಲ್ಲೇ ನಿಂತಿರೋದು ನೀರಿದು. ಅದೇ ಎಲ್ಲಿಂದ ಬರುತ್ತೆ? ಮೋಟ್ರ್ ಹಾಕಿ ನೀರೇನಾರು ಮಾಡ್ತಾರಂತ. ಸ್ನಾನಕ್ಕೊಂದಷ್ಟು. ಅಂತರಗಂಗೆ ನೀರು ಈ ಕಡೆ ಹೋಗ್ತಾನೆ ಇದೆ. ಅಲ್ಲಿ ನೀರಲ್ಲಿ ಮಾಡಲಿಲ್ಲ ಅಂದರೆ ಹೊರಗಡೆ ಮಾಡೋದಾಗ್ತದೆ. ಗಾಯ್ಸ್ ಆಯಿತು ಗಾಯ್ಸ್, ಫ್ರೆಶ್ ಅಪ್ ಆಯಿತು. ಹೋಗೋಣ ಬನ್ನಿ ದರ್ಶನಕ್ಕೆ ಹೋಗೋಣ. ಈ ಅಂತರಗಂಗೆಯಲ್ಲಿ ನೀರು ಇಲ್ಲದೆ ಸರಿ ಇಲ್ಲದೆ ಇದರಿಂದ ಸ್ನಾನದ ರೂಮ್ಗಳು ಇಲ್ಲೇ ಇರುತ್ತೆ, ಇಲ್ಲೇ ಸ್ನಾನ ಮಾಡ್ಬೋದಾಗಿರುತ್ತೆ. 25 ರೂಪೀಸ್ ತಣ್ಣೀರಿಗೆ, ಬಿಸಿನೀರಿಗೆ 35 ರೂಪಾಯಿ. ಗಾಯ್ಸ್ ಅಂತೂ ಇದು ಬಂದು ಫ್ರೆಶ್ ಅಪ್ ಆಗಿ ಫಸ್ಟು ದರ್ಶನಕ್ಕೆ ಹೋಗೋಣ ಅಂತಿದ್ವಿ ಗಾಯ್ಸ್. ಈಗ ಪ್ರಸಾದ ಏನಾದರೂ ಓಪನ್ ಇದ್ದರೆ ಫಸ್ಟು ಪ್ರಸಾದಕ್ಕೆ ಹೋಗ್ಬಿಡೋಣ, ಆಮೇಲೆ ದರ್ಶನಕ್ಕೆ ಹೋಗೋಣ. ಓಕೆ ಗಾಯ್ಸ್ ಬನ್ನಿ. ಒಟ್ಟಲ್ಲಿ ಅಷ್ಟು ಉದ್ದ ಜರ್ನಿ ಮಾಡ್ಕೊಬಂದ್ಮೇಲೆ ಒಂದು ಫ್ರೆಶ್ ಅಪ್ ಆದರೆ ಏನೋ ಒಂಥರ ಫ್ರೆಶ್ನೆಸ್ ಇರುತ್ತೆ ಗಾಯ್ಸ್. ಆಮೇಲೆ ದೇವ್ರು ನೋಡೋಕೆ ಹೋದರೆ ಬೆಟರು. ಕೆಲವೊಬ್ಬರು ಹಳ್ಳಿಯಿಂದ ಬರ್ತಾರಲ್ಲ, ಅವರು ಟ್ರಾವೆಲ್ ಮಾಡ್ಕೊಬರೋಕ್ಕಿಂತ ಮುಂಚೆ ಬಂದರೆ ಬೆಟರ್. ಅಂತರಗಂಗೆ ನನಗೆ ಚಿಕ್ಕ ವಯಸ್ಸಲ್ಲಿ ಅಂತರಗಂಗೆಯಲ್ಲಿ ಸ್ನಾನ ಮಾಡಿದ್ದು ನೆನಪು. ಆವಾಗ ಬಂದಿದ್ದಾಗ ಚಿಕ್ಕ ವಯಸ್ಸು ಅಂದರೆ ಐ ಥಿಂಕ್ ನಾನು 7th ಇದ್ದಾಗ ಬಂದಿದ್ದು ಗಾಯ್ಸ್. ಅದು ಬಿಟ್ಟರೆ ಇವಾಗ ಇಂಜಿನಿಯರಿಂಗ್ಲಿದ್ದಾಗ ಒಂದು ಸರಿ ಬಂದಿದ್ದು, ಇವಾಗ ಒಂದು ಸರಿ 3ನೇ ಸರಿ. ಮತ್ತೆ ನೆನಪಿಸ್ಕೊಳ್ತಾರ. ಈ ವರ್ಷ ಮತ್ತೆ ಬರೋಣ, ವರ್ಷಕ್ಕೆ 2 ಸಲ ಆದರೂ ಬರೋಂಗೆ ಮಾಡಪ್ಪ ಮಾತಪ್ಪ ಅಂತ ಕೇಳ್ಕೊಳ್ಳೋಣ. ಮಂತ್ರಾಲಯಕ್ಕೆ ಮತ್ತೆ ಹೋಗ್ಬೇಕು ಗಾಯ್ಸ್. ಐ ಫೌಂಡ್ ಮೈ ಪೀಸ್ ಇನ್ ದಟ್ ಪ್ಲೇಸ್.
ಅಂತರಗಂಗೆಲಿ ನೀರು ಬರುತ್ತಲ್ಲ ನೋಡಿ, ಇಲ್ಲೇ ನೀರು ಬರ್ತಾ ಇರೋದು. ಕಾಣಿಸ್ತಾ ಇಲ್ಲ ಅನಿಸುತ್ತೆ, ತೋರಿಸ್ಕೊಡ್ತೀನಿ. ಸೊ ಇದು ಅಂತರಗಂಗೆದು ವ್ಯೂ. ಗಾಯ್ಸ್ ಅಂತೂ ಸ್ನಾನ ಆಯಿತು. ಇವಾಗ ಬನ್ನಿ ಪ್ರಸಾದಕ್ಕೆ ಕ್ಯೂ ನಿಲ್ಲ. ಇವಾಗ ಆಲ್ರೆಡಿ ಒಂದು ರೌಂಡ್ ಪ್ರಸಾದಕ್ಕೆ ಮುಗಿಸ್ಕೊ ಬರ್ತಾ ಇದ್ದಾರೆ ಗೈಸ್. ಕ್ಯೂ ಅಲ್ಲಿಂದ ಬರಬೇಕು, ಬಟ್ ಸ್ಪೆಷಲ್ ಎಂಟ್ರಿ ಇದ್ದರೆ ಈ ಕಡೆ ಬಿಡ್ತಾರೆ. ಅದೃಷ್ಟ ಬಂದಿಲ್ ಕೂಡ ಅನ್ನನೇ ಊಟ ಮಾಡ್ಬೇಕಂತ ಬರ್ತಿದ್ದೆ, ಅದಕ್ಕೋಸ್ಕರ ಬೇಗ ಎಲ್ಲರೂ ಇಲ್ಲಿ ಚಪ್ಪಲಿ ಬಿಡ್ತಾರೆ ನೋಡಿ. ಗೈಸ್ ಇನ್ನೂ ತುಂಬ ಜನ ಬರ್ತಾರೆ. ಒಳ್ಳೆಯಪ್ಪ ತಂದೆ ನಿನ್ನ ಆಶೀರ್ವಾದ ಇರಲಿ ಮಹದೇಶ್ವರ. ಗಾಯ್ಸ್ ಬದ್ದೆ ಇಡ್ಲೆ ಊಟ ಸಿಕ್ಕಿದೆ, ತುಂಬ ಖುಷಿ ವಿಚಾರ. ಮಾದಪ್ಪನ ಪ್ರಸಾದ ಬೇಗ ನೋಡಿರಿ, ಒಂಥರ ಆ ಕಡೆ ಅರಿಶಿನ, ಆ ಕಡೆ ಕುಂಕುಮ, ಔಟ ಥರ ಕಾಣೋದು. ಇದೇ ರೀತಿ ಫಂಕ್ಷನಲ್ಲಿ ಇದೇ ರೀತಿ ಹಾಕಿ ಗೈಸ್ ಪ್ರಸಾದ ಅದೃಷ್ಟ. ಕಡ್ಲೆ ಹುಳಿ, ಅನ್ನದಾಸೋಹ, ವಿಡಿಯೋನೇ ಆಗಲಿಲ್ಲ ಅನ್ನದಾಸೋಹ. ಗೈಸ್ ಪ್ರಸಾದ ಎಲ್ಲ ಸ್ವೀಕಾರ ಆದಮೇಲೆ ಕೊಟ್ಟಿರ್ತೀರಲ್ಲ, ಅದು ಇದು ಮಾಡಿಕೊಡೋದಾ ಅಥವಾ ಹಾಂ ಸೋಸ್ ಕೊಡೋದು ಅಷ್ಟೇ? ಈ ಕೆಲವರು ಇಲ್ಲೇ ಆಲ್ಟ್ ಆಗಿರ್ತಾರಲ್ಲ, ಮಾಡ್ತಿರ್ತಾರೆ. ಓಕೆ, ಏನೋ ಒಂದು ಮಾಡ್ತಿರ್ತಾರೆ. ಇದು ಸೇವೆ ರೀತಿ. ಸೇವೆ ಥರ ಅಂದರೆ ಒಳ್ಳೆ ಕೆಲಸ ಆ ಥರ ಮಾಡೋದು. ಕಾಯ್ತು ಕೊಡೋದು, ಕಾಯ್ತು ಹಾಂ ಸುಮಾರು ಇಲ್ಲಿ ಒಟ್ನಲ್ಲಿ ಕೊಡ್ತಾರೆ ಎಲ್ಲರಿಗೂ ಇದು ಮಾಡ್ಕೊಡೋಕ್ಕೆ. ಹಾಂ ಕೆಲಸ ಮಾಡೋದು ಮಾಡ್ತಾರೆ. ಓಕೆ, ದಾಸೋಹ ವ್ಯವಸ್ಥೆಯಲ್ಲಿ ಹತ್ರ ಮಾಡೋದು ಬೆಟರ್ ಗಾಯ್ಸ್. ತುಂಬ ಹಲೋ ಗಾಯ್ಸ್, ಅಫಿಷಿಯಲಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಡ್ರಿ ಸಾಕು ಗಾಯ್ಸ್, ಊಟ ಪ್ರಸಾದ ಆಯಿತು. ಇವಾಗ ದರ್ಶನಕ್ಕೆ ಹೋಗಿ ನಿಂತ್ಕೊಳ್ಳೋಣ ಅಂತಿದ್ವಿ. ಸೊ ಬಸವೇನ ನೋಡ್ಕೊಂಡು ಹಂಗೆ ದರ್ಶನಕ್ಕೆ ಹೋಗೋಣ, ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ನಾಳೆ ನಾಗಮಲೆಗೆ ಗಾಯ್ಸ್ 6ರಿಂದ 10 ಗಂಟೆಗಿದೆ ಎಂಟ್ರಿ. 2 ಗಂಟೆಗೆಲ್ಲ ರಿಟರ್ನ್ ಬಂದರೆ ನಾವು ಬೆಂಗಳೂರಿನ ಒಂದು 8 ಇಲ್ಲ 9ಗೆಲ್ಲ ರೀಚ್ ಆಗಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಇಲ್ಲಿಂದ ನೋಡ್ಬೋದು ಒಂದು ಸುತ್ತು ಪ್ರದಕ್ಷಿಣೆ ಬರೋಣ. ಇಲ್ಲೆಲ್ಲ ಕ್ಯೂಗೆ ಆಲ್ರೆಡಿ ನಿಂತಿದ್ದಾರೆ. ಮುದ್ದು ಮಾದಪ್ಪನ ದೇವಸ್ಥಾನ ಸಖತ್ತಾಗಿ ಕಾಣಿಸ್ತಾ ಇದೆ. ಆಲಂಬಾಡಿ ಬಸವೇಶ್ವರ ಸನ್ನಿಧಿ ಅಂತ. ಇಲ್ಲಿಗೆ ಹೋಗೋ ಕ್ಯೂ ಇರುತ್ತಾ? ಇಲ್ಲಿಗೇನು ಕ್ಯೂ ಇಲ್ಲ ರೀ, ಮೇಲೆ ಹೋಗಿದ್ದು ಬಂದ್ಬಿಡೋಣ ಬನ್ನಿ, ಬೇಕಾಗದೆ. ಧೂಪ ಹಾಕ್ಬೇಕು ರೀ, ಧೂಪ ತೊಗೊಂಡು. ಧೂಪ ಇಲ್ಲಿದೆ ನೋಡಿ. ಆಲಂಬಾಡಿ ಬಸವೇಶ್ವರ ಸನ್ನಿಧಿ ಅಂತ. ಇದಕ್ಕೇನು ಮೇಲೆ ಹೋಗಿದ್ದು ಬರ್ಬೋದಾಗಿರುತ್ತೆ ಗ್ಯಾಸ್. ದೇವರು ಅದನ್ನು ಎಕ್ಸ್ಪೆಕ್ಟ್ ಮಾಡೋದು. ಧೂಪ, ಸ್ವಾಮಿಗೆ ಧೂಪ ಇಷ್ಟ. ಇಲ್ಲೇನಾದರೂ ಪರ್ಸ ದಿನ ಬಂದರೆ ಇಲ್ಲೆಲ್ಲ ಕೂತಿರ್ತಾರೆ ಜನ ಅಂತ. ಅಲ್ಲಿ ಕ್ಯೂಗೆ ಆಲ್ರೆಡಿ ರಶಲ್ಲಿದ್ದಾರೆ. ಎಲ್ಲ ಬೇಡ್ಕೊಳ್ತಾ ಇರ್ತೀವಿ ಒಳ್ಳೇದು ಮಾಡಪ್ಪ ಅಂತ. ಗೈಸ್ ಇದು ಮೇಲೆ ಹೋದರೆ ಆಲಂಬಡಿ ಬಸವೇಶ್ವರ ಸನ್ನಿಧಿ ಇದೆ. ನೈಟ್ ಒಂದು ಸ್ವಲ್ಪ ಬಂದು ಬೇಕಾದ್ರೆ ನೋಡೋಣ. ಇವಾಗ ಹೋಯ್ತು ನೋಡಿ ಗೈಸ್, ಗಿರಿಗೆ ಹತ್ರನೇ ಇದ್ದೀವಿ. ಇಲ್ಲಿಂದ ಕಾಣುತ್ತೆ ಒಳಗಡೆಗೆ. ಗಿರಿಗೆ ಇಲ್ಲಿಂದ ಹತ್ರ ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಮೇಯ್ನ್ ಟೆಂಪಲ್ ಇರೋದಲ್ಲೇ ಇದೇ ಮೇಯ್ನ್ ಟೆಂಪಲ್. ಇಲ್ಲಿ ನೋಡಬೇಕು ಅಂತಲೇ ಬರುವಂಥದ್ದು. ಇಲ್ಲೇ ಬಸವೇಶ್ವರ ಶಿವನಿಗೆ ಹತ್ರ ಆಗಿರೋಂಥ, ಶಿವನಿಗೆ ಇಷ್ಟವಾಗಿರೋದು ಬಸವ. ಮಹದೇಶ್ವರನಿಗೆ ವಾಹನ ಹುಲಿ. ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ ಗೈಸ್ ಬಸವೇಶ್ವರ. ಗಾಯ್ಸ್ ಇವಾಗ ಕ್ಯೂಗೆ ಹೋಗಿ ನಿಂತ್ಕೊಂಡು ದರ್ಶನ ಮಾಡೋದಕ್ಕೆ ಅಂತ ದೇವ್ರಿಗೆ ನೋಡಿ ಇಲ್ಲಿಗೆ ಬರಬೇಕಾಗಿರುತ್ತೆ. ಇದೇ ಮೇಯ್ನ್ ಟೆಂಪಲ್. ಇಲ್ಲಿ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರಲ್ಲ ನೋಡಿ. ನೋಡಿ ಇಲ್ಲೇ ಒಡೆದು ಮೂರಿದ್ದು ಲಿಂಗ. ಬಿದಿರುಗುತ್ತಿ ಒಳಗೆ ಇಲ್ಲೇ ಮೂಡಿದ್ದು. ಇದನ್ನು ಜುಂಜೆ ಗೌಡ ಅಂತ ಇರ್ತಾರೆ, ಅವರು ಕುರುಬ ಕಮ್ಯುನಿಟಿ ಸೇರಿದ್ರು ಕೂಡ ಅವರು ಇದನ್ನು ಅವಾಗ ಆಳ್ವಿಕೆ ಮಾಡ್ತಿದ್ದಂತಹ ಪಾಳ್ಯಗಾರ ಆ ರೀತಿ ಇರ್ತಾರೆ. ಅವರು ಇಲ್ಲಿ ಟೆಂಪಲ್ ಕಟ್ಸಿದ್ದು. ಏನಿಲ್ಲ ಅಂದರೂ 15-16ನೇ ಶತಮಾನದಲ್ಲಿ ಗಾಯ್ಸ್ ಈ ಥರ ಪವಾಡ ಎಲ್ಲ ಆಗಿರೋದು. ಆಮೇಲೆ ಬಸವ ಬಂದು ಇಲ್ಲಿ ದೇವ್ರಿಗೆ ಹಾಲು ಕೊಡ್ತಾ ಇದ್ದಿದ್ದು. ಮನೇಲಿ ಹೋಗಿ ಕರೆದ್ರೆ ರಕ್ತ ಬರ್ತಿತ್ತಂತ. ಆಮೇಲೆ ಸರ್ಪ ಮತ್ತು ಬಸವ ಎರಡೂ ಕೂಡ ಇವ್ರಿಗೆ ಸಹಾಯ ಮಾಡಿದ್ದು ದೇವ್ರಿಗೆ. ಅದಕ್ಕೆ ಇದು ಸರ್ಪ ಹತ್ಕೊಬಂತಲ್ಲ ಏಳುಮಲೆನ, ಅದಕ್ಕೆ ಸರ್ಪ ರೀತಿ ಇದೆ. ಬಸವ ಸ್ಟೆಪ್ಸ್ ಹತ್ಕೊಬಂತಲ್ಲ, ಅದಕ್ಕೆ ಸ್ಟೆಪ್ಸ್ ಐತಿ. ಎರಡು ರೀತಿಯೂ ಬರ್ಬೋದು ಅಂತ. ತಾರಯ್ಯ ಬಿಲ್ಲಯ್ಯ.
ವ್ಯೂ ಸಖತ್ತಾಗಿದೆಯಲ್ಲ ಗೈಸ್. ಇಲ್ಲಿಂದ ಅಂತರ್ಗಂಗೆ ಹೋಯ್ತಾರೆ, ಇಲ್ಲಿಂದ ಅಲ್ಲಿವರೆಗೂ ಎಷ್ಟಿದೆ ಗೈಸ್. ಇದು ಲಾಡು ಕೌಂಟರು, ಇಲ್ಲಿಂದನೂ ಕಾಣ್ತಾ ಇದೆ ನೋಡಿ ಸ್ಟ್ಯಾಚ್ಯೂ. ಅದು ಲೆಫ್ಟ್ ಸೈಡ್ ಇದೆ. ಕ್ಯೂ ಅಲ್ಲಿ ಬಂದರೆ ಇಲ್ಲಿಂದ ಸ್ಟಾರ್ಟ್ ಇದೆ ಗೈಸ್. ಕ್ಯೂ ಕಡಿಮೆನೇ ಇದ್ದಾರೆ. ನಮ್ಮ ಅಣ್ಣ ಅವ್ರು ಬರ್ತಾ ಇದ್ದಾರೆ, ಅವ್ರ ಜೊತೆ ಹೋಗೋಣ ಅಂತ ವೆಯ್ಟ್ ಮಾಡ್ತೀವಿ. ವಾಹನ ಚಿನ್ನದ ವಾಹನ ಅಂತ ಕರೀತಾರೆ. ಸೇರಿದೆಯಲ್ಲ ಅದನ್ನು ಎಳೆಸೋಕ್ಕೆ ಅಮೌಂಟ್ ಕೊಟ್ಟು ಗಾಯ್ಸ್. ಎಲ್ಲ ಬಂದರೆ ಇಲ್ಲಿ ಪರ್ಸೆ ಎಲ್ಲ ಕೂತ್ಕೊಳ್ಳೋ ರೆಸ್ಟ್ ಮಾಡೋವಂತ ಕಟ್ಟಿರೋದು ಗಾಯ್ಸ್. ಇದೇ ಮೇಯ್ನು. ಎಷ್ಟು ಸಖತ್ತಾಗಿ ಕಾಣುತ್ತೆ. 2 ದ್ವಾರ. ಮಹಾಶಿವರಾತ್ರಿ ಪ್ರಯುಕ್ತ ಸಾಲೂರು ಬೃಹನ್ಮಠ ಮಹಾದ್ವಾರ ಮಹದೇಶ್ವರ ಬೆಟ್ಟ. ಇಲ್ಲೇ ಸಾಲೂರು ಮಠ ಬರೋದು ಅನ್ಸುತ್ತೆ. ಹೋಗಿದ್ದು ಬರೋಣ ಬನ್ನಿ ಗಾಯ್ಸ್. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಗ್ರಾಮ ಪಂಚಾಯತಿ ಡಿಜಿಟಲ್ ಲೈಬ್ರರಿ ಇದೆ, ಅರಿವು ಕೇಂದ್ರ. ಆದರೆ ಓಪನ್ ಇಲ್ಲ, ಕ್ಲೋಸ್ ಇದೆ. ಅದೇ ಬೇಜಾರು. ಇವತ್ತು ಶನಿವಾರ ಅಂತ ಕ್ಲೋಸ್ ಆಗಿದೆ. ಮಹದೇಶ್ವರ ಸ್ವಾಮಿ ಬೆಟ್ಟ ಅಂದಾಗ ಫಸ್ಟ್ ನೆನಪಾಗೋ ಮೂವಿ ಯಾವ್ದ್ರಿ? ಅದೇ ಜೋಗಿ ಮೂವಿ ಅಲ್ವಾ? ಬೆಟ್ಟದಿಂದ ಹೋಗಿ ಆ ರೀತಿ ರೌಡಿಸಮ್. ಜಸ್ಟ್ ಅವ್ರ ತಾಯಿಗೆ ಒಂದು ಬಳೆ ತಗೊಡ್ಬೇಕು, ಒಡಿದೋಗಿರೋ ಬಳೆ ಅಂದ್ಬಿಟ್ಟು ಬರುವಂಥದ್ದು ಪಟ್ಟಣಕ್ಕೆ. ಸ್ಟೋರಿ ಆ ರೀತಿ ನರೇಶನ್ ಸಖತ್ತಾಗಿದೆ ಅಲ್ಲ. ಸಾಲೂರು ಮಠಕ್ಕೆ ಹೋಗ್ಬೇಕಾದ್ರೆ ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಒಂದು ವ್ಯೂ. ಅಂದರೆ ಇದು ಬೆಟ್ಟಗಳೆಲ್ಲ ಇದೆಯಲ್ಲ, ಎಷ್ಟು ದೂರದಿಂದ ಸಖತ್ತಾಗಿ ಕಾಣುತ್ತೆ. ಇಲ್ಲಿಂದ ಸ್ಟ್ಯಾಚ್ಯೂ ಎಷ್ಟು ಹೈಟಲ್ಲಿದೆ. ಎಲ್ಲಿದೆ ಅನ್ಕೊಂಡಿದ್ದೀನಿ ನೋಡಿ ಇಷ್ಟೇ. ಸಾಲೂರು ಮಠ. ನಾವು ಸೆಟ್ಲ್ ಆದಮೇಲೆ ಅವ್ರು ಬರ್ತಾರೆ ಅಂದರೆ ಅವ್ರಿಗಿಂತ ಬೆಟರ್ ಆಗಿರೋನ್ನ ನೋಡ್ತಿದ್ದಾನೆ ನಾವು. ಹೌದು, ಇವತ್ತಾದ್ರೆ ಸಾಕು. ಸಾಲೂರು ಮಠ ಒಂದು 25 ಖರ್ಚು ಮಾಡಿ ಅನ್ಕೊಳ್ಳಿ ತಿಂಗಳಿಗೆ. ಒಂದು 25 ಆದ್ರೆ ಮಿಕ್ಕ ಉಳಿತಲ್ಲ. ಹಾಂ ನೋಡಿ ಗಾಯ್ಸ್, ಸಾಲೂರು ಮಠ. ಅದೇನು ಪವಾಡ ಇದೆ ಕಂಡು. ವೇದಾಗಮ ಪಾಠಶಾಲೆ ಗೈಸ್. ಇದು ಸಂಸ್ಕೃತ ಪಾಠ ಕಲಿಯುವಂಥದ್ದು. ಅದ್ರ ಮುಂದೆನೇ ಸುತ್ತೂರು ಸಾಲು ಮಠ. ಮಹದೇಶ್ವರ ಸ್ವಾಮೀಜಿಯವರು ಇಲ್ಲಿ ಪವಾಡ ಮಾಡಿದ್ದಾರೆ. ರಾಗಿನ ಒಬ್ಬರು ಎಷ್ಟು ಬೀಸ್ಬೋದು ಒಂದು ದಿನಕ್ಕೆ ಹಿಟ್ಟು ಮಾಡೋದಕ್ಕೆ. ಅವರು ಕೊಟ್ಟಿದ್ದಷ್ಟು ರಾಗಿ ಹಿಟ್ಟು ಮಾಡಿದ್ರಂತೆ ಮಹದೇಶ್ವರ ಅವರೇ. ಮತ್ತು ದನಗಳ ನೋಡ್ಕೊಳ್ಳೋಕೆ ಕಳಿಸಿದ್ರು. ಒಂದು 4-5 ಜನ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ದನನ. ಇವರು ಒಬ್ಬರೇ ತೊಗೊಂಡೋಗಿ ಅಷ್ಟೂ ಯಾವುದೇ ರೀತಿ ಜಮೀನು ಮೇಯ್ತು ಅನ್ನೋ ಕಂಪ್ಲೇಂಟ್ ಇಲ್ಲದೆ ಒಬ್ಬರೇ ಎಲ್ಲನೂ ಮೇಯಿಸ್ಕೊಬರ್ತಾರಂತೆ. ಮತ್ತು ಅಕ್ಕಪಕ್ಕ ಇರುವಂಥ ಹೂಗಳನ್ನ ಕಿತ್ಕೊಬರಕ್ಕೆ ಕಳಿಸಿದ್ರೆ ಒದ್ದೆ ಗೋಸಂಬಿನೆಲ್ಲ ಸಾಯಿಸ್ಬಿಟ್ಟು ಅದರಲ್ಲಿ ಹೂವು ತಗೊಂಡು ನದಿ ಗಜ್ಜರೆ ಎಲ್ಲ ಹೂವು ಆಗ್ತಿತ್ತಂತೆ. ಸಖತ್ತಾಗಿರುತ್ತಲ್ಲ ವ್ಯೂ. ಇಲ್ಲಿಂದ ಹೋಗ್ಬೇಕಾದ್ರೆ ಏನೋ ಒಂಥರ ಫೀಲು. ಲೈಟ್ ಎಲ್ಲ ಹಾಕ್ತಾರಲ್ಲ, ಸಖತ್ತಿರುತ್ತೆ. ಶಿವರಾತ್ರಿ ಪ್ರಯುಕ್ತನೇ ಮಾಡಿರ್ಬೇಕಿಲ್ಲ ಲೈಟಿಂಗ್ ಎಲ್ಲ. ಹಾಂ, ಏನದು ಗಾಯ್ಸ್? ಇದು ಹುಲಿ ವಾಹನ ಅಂತ ಕರಿತೀವಿ. ಇದನ್ನು ಇಲ್ಲಿ ಹಿಡ್ಕೋಗ್ತಾ ಇದ್ದಾರಲ್ಲ ಸದ್ಯಗಳು, ಅದೆಲ್ಲ ಹೆಚ್ಚಾಗಿದೆ ಆಗಿರುತ್ತೆ. ಹುಲಿ ವಾಹನ ಮೆರೆಸೋದು ಅಂತ. ಎಷ್ಟಾದ ಮೆರೆಸೋದಕ್ಕೆ ಈಗ ಇದು ಹುಲಿ ವಾಹನಕ್ಕೆ? ಮಹದೇಶ್ವರ ಹತ್ರದಿಂದ JCB ಕೂತ್ಕೊಂಡು ಮೇಲೆ ಕೆತ್ತಿಸ್ಕೊಂಡು ಅದಕ್ಕೆ ಹೂ ಎರ್ಚಿಕ್ಕಿದ್ಲು, ರೀಲ್ಸ್ ಮಾಡಿದ್ರು. ಅವ್ರು JCB ಹಾಕಿದ್ರು, ಅದಕ್ಕೆ ತುಂಬಾ ಜನ ಇದೆ ಖಂಡಿತ. ಗಾಯ್ಸ್, ಫಂಕ್ಷನ್ ಇರುವಾಗ ಇಲ್ಲೇ ಫಂಕ್ಷನ್ ಏನಾದರೂ ಆಗೋದು. ಇಷ್ಟು ಜನ, ತುಂಬ ಜನ ಇಲ್ಲೇ ಮಲಗುವಂಥದ್ದು. ಸ್ಟೇಜ್ ಇಲ್ಲೆಲ್ಲ ಮೇಲ್ಗಡೆ ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಯಾರ್ಯಾರು ಕಲಾವಿದರು ಇರ್ತಾರೆ ಅವ್ರಿಗೂ ಒಳ್ಳೆ ಅವಕಾಶ ಸಿಕ್ಕಿದಂಗೆ ಆಗುತ್ತೆ. ಇಲ್ಲಿ ಮಲಗೋಕ್ಕೂ ತುಂಬ ಜನಕ್ಕೆ ವ್ಯವಸ್ಥೆ ಆಗುತ್ತೆ. ರೂಮ್ಗಳಿದ್ದಾವೆ, ಬಟ್ ಇಲ್ಲಿ ಮಲಗಿದ್ರೆ ದೇವರು ಹತ್ತಿರದಲ್ಲಿದ್ದಾನೆ, ಅವ್ರ ಜೊತೆ ಮಲಗಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ರೂಮಲ್ಲಿ ಹೋದರೆ ಒಂಥರ ನಮ್ಮಷ್ಟಕ್ಕೆ ನಾವೇ ಇರ್ತೀವಿ. ಮನೇಲಿ ರೂಮಲ್ಲಿ ಮಲಗೋದಾರೆ ಮನೇಲೆ ಮಲಗ್ಬೋದು. ಇಲ್ಲಿಗೆ ಬರ್ಬೇಕು ಅನ್ಸುತ್ತೆ. ಮಂತ್ರಾಲಯದಲ್ಲೂ ಅಷ್ಟೇ ಗಾಯ್ಸ್, ಮಲ್ಕೊಂಡ್ರೆ ಮುಂದೆ ನಾವು ಮಲ್ಕೋಬೇಕು, ಅದೇ ಬೆಟರು ಗಾಯ್ಸ್. ಇವಾಗ 5 ಗಂಟೆ ಆಗಿದೆ, ಬನ್ನಿ ದರ್ಶನಕ್ಕೆ ಹೋಗೋಣ. ಇವಾಗ ಏನು ರೀ 5-6 6ಕ್ಕೆಲ್ಲ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಲೈಕ್ಸ್ ಅಂತೂ ತುಂಬ ಬಂದಿದೆ, ಬನ್ನಿ. ಒಂದು 5 ಗಂಟೆಗೆ ಹೋದರೆ ಒಂದು 6ಕ್ಕೆಲ್ಲ ದರ್ಶನ ಆದರೆ ಮತ್ತೆ
ಚಿನ್ನದ ರಥೋತ್ಸವ ಇದೆ ಗಾಯ್ಸ್, 3001 ರೂಪಾಯಿ. ಅಷ್ಟೊಳಗಡೆ ಹೊರಗಡೆ ಬರ್ಬೋದು. ಆಮೇಲೆ ನೈಟ್ ಹೊತ್ತು ಫ್ರೀ ಇದ್ದರೆ ಇನ್ನೂ 2-3 ಸಾವಿರ ದರ್ಶನ ಮಾಡ್ಬೋದಾಗಿರುತ್ತೆ ನೋಡಿ. ಇಲ್ಲಾದರೆ ನೋಡಿ ಗಾಯ್ಸ್, ಧರ್ಮದರ್ಶನದ ತರಿಸಿ ಸಾಲು. ಇಲ್ಲಿಂದ ಒಳಗಡೆ ಹೋದ್ರೆ ಡೈರೆಕ್ಟ್ ಎಂಟ್ರಿ ಇರ್ತದೆ ಕಾಯಿ ಹೊಡೆಯೋ ಜಾಗ. ಇದು ಗಾಯ್ಸ್ ಮೋಸ್ಟ್ ಅವಾಯ್ಡೆಡ್ ಪ್ಲೇಸ್, ದೇವ್ರನ್ನ ನೋಡೋವಂಥ ಸ್ಥಳ. ಇಲ್ಲಿ ಹತ್ರದಿಂದ ಸಗತ ಕಾಣುತ್ತಲ್ಲ, ಇದ್ರ ಒಳಗಡೆ ಬರಬೇಕು ಅಂತಲೇ ಎಷ್ಟೊತ್ತು ಬಂದಿದ್ದು. ಇವಾಗ ಏನು ಈಗ 10 ನಿಮಿಷ 10 ಸೆಕೆಂಡ್ ಇದೆ, ಅದಷ್ಟೇ 10 ಸೆಕೆಂಡೇ ನಮ್ಮದು ಗಾಯ್ಸ್. ದೇವ್ರಿಗೆ ತುಂಬ ಹತ್ತಿರದಲ್ಲೇ ಇದ್ದೀನಿ. ಶನಿವಾರ ಇದ್ರೂ ದರ್ಶನ ಬೇಗ ಆಗಿದೆ ಅಲ್ಲ ತಾತವ್ರೆ? ಅಂದರೆ ಮಂತ್ಲಿ ಒಂದ್ಸಲ ಬರ್ತೀರಾ? ಯಾವ್ರವ್ರು ತಾತವ್ರು? ಪಲ್ಸೋಡಿ. ಯಾವುದು ಪಲ್ಸೋಡಿ? ಯಾವ ಕಡೆ ಅಲ್ಲ? ತೆರಕ್ನಂಬಿ ಹತ್ರ. ತೆರಕ್ನಂಬಿ ಗುಳ್ಳುಪೇಟೆಗೆ ಹತ್ತತ್ರ ಅಲ್ಲಿಂದ ಬಂದು ಇಲ್ಲ ಗಾಯ್ಸ್ ಸ್ವಾಮಿ ಇದು ಇರೋದು. ಈಗ ತಗೊಬರ್ತಾರೆ ರೀ ಚಿನ್ನದ ರಥನ. ಇದು ಬೆಳ್ಳಿ ರಥ ಅನ್ಸುತ್ತೆ, ಇದನ್ನ ಅಲ್ಲಿ ನಿಲ್ಲಿಸಿ ಈಗ ಚಿನ್ನದ ರಥ ತಗೊಬರ್ತಾರೆ. ಗಾಯ್ಸ್ ಒಂದು ಒಳ್ಳೆ ದರ್ಶನ ಆಯಿತು ಗಾಯ್ಸ್, ನಿಜವಾಗ್ಲೂ ತುಂಬ ಹೊತ್ತಿಲ್ಲ ಕೂತಿದ್ದೀವಿ 1 ಅವರ್ವರೆಗೆ ಗಾಯ್ಸ್ ದೇವ್ರನ್ನ ನೆನಪಿಸ್ಕೊಳ್ಳೋಕ್ಕೆ. ಸೊ 5 ಗಂಟೆಗೆ ಹೋಗಿದ್ದು 6 ಗಂಟೆ ಆಗಿದೆ. ಈಗ ಚಿನ್ನದ ತೇರು ಇದೆಯಲ್ಲ ಅದಕ್ಕೋಸ್ಕರ ತುಂಬ ಜನ ನಿಂತಿರೋದು. ಪರಿಸ್ಥಿತಿ ಬನ್ನಿ ಹೋಗೋಣ ಗಾಯ್ಸ್. ಚಿನ್ನದ ಚೇರು ಅಂತ ಎಳಿಸ್ತಾರಲ್ಲ ಅದಕ್ಕೆ ಇಷ್ಟೊಂದು ರಶ್ ಇರೋದು ನೋಡಿ. ಅಲ್ಲಿವರೆಗೂ ಕ್ಯೂ ಇದ್ದಾರೆ ಚಿನ್ನದ ತೇರು. 7 ಗಂಟೆಗೆ ಇರೋದು ಚಿನ್ನದ ತೇರು, ಬೆಳಗ್ಗೆ 8 ಗಂಟೆಗೆ ಇರೋದು ಬೆಳ್ಳಿ ತೇರು. ಸೊ ಚಿನ್ನದ ತೇರು ಎಳ್ಸೋಕ್ಕೆ ಎಷ್ಟು ಜನ ಇದ್ದಾರೆ ಅಡಿಯಲ್ಲಿ. ಮಿನಿ ಮಹದೇಶ್ವರ ಗಾಯ್ಸ್ 7 ಗಂಟೆಗೆ ಚಿನ್ನದ ತೇರು ಎಳೀತಾರೆ, ಅದಕ್ಕೋಸ್ಕರ ಇಷ್ಟೊಂದು ಜನ ರಶ್ ಇರುವಂಥದ್ದು. ಇನ್ನು 10 ನಿಮಿಷ ಇದೆ ಗಾಯ್ಸ್ ಚಿನ್ನದ ತೇರು ಎಳೆಯೋಕ್ಕೆ, ನೋಡೋಣ ಬನ್ನಿ ಗಾಯ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಚಿನ್ನದ ತೇರು ಎಳೆಯೋದು, ಚಿನ್ನದ ರಥೋತ್ಸವ ಅಂತ ಕರೀತಾರೆ. ಸೊ 3001 ರೂಪಾಯಿ ಕೊಟ್ಟು ಯಾರು ಇದು ಮಾಡಿರ್ತಾರೆ ರಿಜಿಸ್ಟ್ರು, ಅವ್ರಿಗೆ ಚಿನ್ನದ ರಥೋತ್ಸವದಲ್ಲಿ ನೋಡಿ ಅಲ್ಲಿ ಇದನ್ನು ಏನಂತಾರೆ, ಹುಲಿಯ ವಾಹನ ಅಂತಾರಲ್ಲ ಆ ಥರದ್ದು ಕೊಡ್ತಾರೆ. ಇದಕ್ಕೆ ಏನಂತ ಹೆಸರು ಗೈಸ್? ಯಾರ್ಯಾರು ಗದ್ದ ಕೊಟ್ಟಿರ್ತಾರೆ ಅವ್ರಿಗೆ ಒಂದು ರೌಂಡ್ ಬರುತ್ತೆ. ಇವಾಗ ರಂಗಮಂದಿರ ಇರೋರೆಲ್ಲ ಈ ಕಡೆ ಬಂದಿದ್ದಾರೆ ಎಲ್ಲ, ಅದು ರಥ ಗಾಯ್ಸ್. ಚಿನ್ನದ ಚೇರ್ ಬರ್ತಾ ಇದೆ, ನೋಡ್ಬೋದಾಗಿರುತ್ತೆ ಎಷ್ಟು ಜನ ಎಲ್ಲ ವೆಯ್ಟ್ ಮಾಡ್ತಾ ಇರೋದು ಅದಕ್ಕೋಸ್ಕರ. ಸಖತ್ತಿದೆ ಎಲ್ಲ ನೋಡೋದಕ್ಕೆ. ಇಷ್ಟು ಜನ ಓನ್ಲಿ ಫಾರ್ ಚಿನ್ನದ ರಥೋತ್ಸವಕ್ಕೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇರೋವಂಥದ್ದು ನೋಡಿ. ಇಲ್ಲಿವರೆಗೂ ಇದ್ದಾರೆ, ತುಂಬ ಜನ ಇದ್ದಾರೆ ನೋಡಿ. ನಾವು ಅದೇ ಸಂಪ್ರದಾಯ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನೊಂದು 22,000 ಇಸ್ವಿಯಿಂದ ಬರ್ತಾ ಇದ್ದೀನಿ ಸರ್ ಕಂಟಿನ್ಯೂಗೆ. ನಾನು ಅಷ್ಟೇ ನಂಬಿದ್ದೀನಿ, ನನಗೆ ಅಷ್ಟೇ ಅಭಿವೃದ್ಧಿ ಆಗಿದೆ. ಅಷ್ಟೇ ನನ್ನ ಮಾದಪ್ಪನ ನಂಬಿರೋದ್ರಿಂದ ಯಾವುದೂ ನಮಗೆ ತೊಂದರೆ ಇಲ್ಲ. ಎಲ್ಲ ಬಗ್ಗೆನೂ ನಮಗೆ ಬೇಕಾಗಿದೆ. ಈಗ ಪರಿಸರ ಜೊತೆ ಬರ್ತಾರಲ್ಲ ನೋಡಿ ಶಿವರಾತ್ರಿಗೆ, ಆವಾಗ ಬಂದಿಲ್ಲ ನೀವು? ಸರ್ ಆವಾಗಲೂ ಆ ಟೈಮಲ್ಲಿ ಬಂದಿದ್ದೀನಿ. ಜಾಸ್ತಿ ಫುಲ್ ಹೆವಿ ರಸ್ಸು ಅಂದರೆ ಅವಾಗ ದೇವರು ನೋಡ್ಬೇಕಾದ್ರೆ ತುಂಬ ಕಷ್ಟ ಇದೆ. ಅಂದರೆ ಈ ಥರ ಫ್ರೀ ಟೈಮ್ ಬಂದಾಗ ಆರಾಮಾಗಿ ನೋಡ್ಬೋದು, ಒಳ್ಳೆ ತುಂಬ್ಕೋಬೋದು ಮಾದಪ್ಪನ. ಅದೇ ಪ್ರಸಾದಿನ ಮಾತ್ರ ಹೆವಿ ರಶ್ ಇರುತ್ತೆ, ಕಾಲಿಕೋಕ್ಕೂ ಜಾಗ ಇರಲಿಲ್ಲ ಅಂತಾರಲ್ಲ, ಅದಕ್ಕೆ ನಾವು ಮುಂದೆ ಇದಾಕಿದ್ವಿ. ಹೋದ ವಾರ ಬರಬೇಕಾಗಿತ್ತು, ಇವಾಗ ಅಟ್ಲೀಸ್ಟ್ ದೇವ್ರು ನೋಡ್ಕೋಗ್ಬೋದು ಅಂತ ಇವತ್ತು ಬಂದೆ. ಈಗ ಆರಾಮಾಗಿದೆ ಸರ್, ನೋಡ್ಬೋದು. ಒಳ್ಳೆ ತುಂಬ ಹಳ್ಳಿಗಳಿಂದೆಲ್ಲ ತುಂಬ ಜನ ಬಂದಿದೆ. ತುಂಬ ಜನ ಬಂದಿದೆ ಸರ್. ಎಲ್ಲ ನಮ್ಮ ಹಳ್ಳಿ ಸಂಪ್ರದಾಯದ ಮಾದಪ್ಪನ ಅಷ್ಟೇ ನಂಬಿದ್ದಾರೆ. ನಮ್ಮಪ್ಪ ಆ ಭಾಗ್ಯ ಸಂತೋಷ ಎಲ್ಲ ಕೊಟ್ಟು ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾನೆ. ಮಕ್ಕಳು ದೇವರ ಮಕ್ಕಳು ಒಳ್ಳೆ ಐಶ್ವರ್ಯ ಅಭಿವೃದ್ಧಿ ಪ್ರತಿಯೊಂದಲ್ಲೂ ಮಾದಪ್ಪನ ನಂಬಿದ್ದೀನಿ. ನಮ್ಮ ಹಳ್ಳಿ ಪದ್ಧತಿಯಿಂದ ತುಂಬ ಇದ್ದಾರೆ ಗಾಯ್ಸ್. ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಲ್ಲ, ಮಲೆ ಮಹದೇಶ್ವರ ಸ್ವಾಮಿ ಇದ್ದು ವಿಜೃಂಭಣೆಯಿಂದ ನಡೀತಾ ಇರೋದಕ್ಕೆ ರೆಡಿ ಆಗಿದೆ. ಚಿನ್ನದ ರಥೋತ್ಸವಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ. ಇದೇ ನೋಡಿ ಗದೆ ಅಂತ, ಇದನ್ನು ಯಾರು 3001 ರೂಪಾಯಿ ಕೊಟ್ಟಿರ್ತಾರೆ ಅವರು ಕೊಡ್ತಾರೆ ಗದೆನ. ಎಷ್ಟು ಜನ ಇದ್ದಾರೆ. ಹಲೋ ಗಾಯ್ಸ್, ಮಂಡ್ಯದಿಂದೆಲ್ಲ ಬಂದಿದ್ದಾರೆ ಗಾಯ್ಸ್ ಬೆಟ್ಟಕೆಯಲ್ಲಿ. ಎಷ್ಟು ವರ್ಷದಿಂದ ಬಂದಿದ್ದೀರಾ ಬ್ರೋ? ಫಸ್ಟಿಂದ ಬರ್ತಾರೆ. ಅದು ಕಾಲ್ನಡಿಗೆಯಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತಿರಲ್ಲ, ಟ್ರೈ ಮಾಡೋಕೆ ಹೋಗಲಿಲ್ವಾ? ಇಲ್ಲ ಹೋಗಿದ್ದು ಚೆನ್ನಾಗೈತೆ. ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ.
ಗೈಸ್ ಕಾಲ್ನಡಿಗೆಲ್ಲಿ ಒಂದ್ಸಲ ಬರಬೇಕು ಅಂತಿದ್ರು. ಈ ಸರಿ ಶಿವರಾತ್ರಿ ಮಾತ್ರ ಹೆವಿ ಜನ ಬಂದರೆ. ಇನ್ಸ್ಟಾಗ್ರಾಮಲ್ಲಿ ಅದನ್ನೇ ತುಂಬ ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಆದರೆ ನಾವು ಕೂಡ ಅದ್ರಲ್ಲಿ ಬರೋಣ. ಗಾಯ್ಸ್ ಚಿನ್ನದ ತೇರು ನೋಡೋದಕ್ಕೆ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಇದನ್ನು ಪ್ರತಿದಿನ 7 ಗಂಟೆಗೆ ನೈಟ್ ಮಾಡ್ತಾರೆ. ತುಂಬ ಜನ ಯಾರಿದ್ದಾರೆ ಅದನ್ನು ಮೆರೆಸಬೇಕು ಅಂತಿರ್ತಾರೆ. ಚಿನ್ನದ ತೇರನ್ನ ಅವರು ಎಳೆಸುವಂಥದ್ದು. ಅದ್ರ ಮುಂದ್ಗಡೆ ಎಲ್ಲರೂ ಆ ಗದೆನ ಹಿಡ್ಕೊಂಡು ಮುಂದೆ ಚಲಿಸ್ತಾ ಇರ್ತಾರೆ. ಅದರಿಂದ ರಥ ಹಿಂದೆ ಹೋಗುತ್ತೆ, ಅದನ್ನು ಎಳ್ಕೊಂಡು ಮುಂದೆ ಹೋಗುವಂಥದ್ದು. ಈ ಪದ್ಧತಿ ಚೆನ್ನಾಗಿದೆ. ಇದು ಮುಂದ್ಗಡೆ ನೋಡಿರ್ಬೋದು, ಅದನ್ನು ಮೊದಲು ಛತ್ರಿ ಚಾಮರ ಅಂತ ಕರಿತಾ ಇದ್ರು. ಆ ಥರದನ್ನೆಲ್ಲ ಮುಂದೆ ಹಿಡ್ಕೊಂಡು ಅದನ್ನು ಎಳ್ಕೊ ಹೋಗ್ತಾ ಇರ್ತಾರೆ. 2 ಕಣ್ ತುಂಬ್ಕೊಳ್ಳೋಣ ನಾವು ಕೂಡ. ನೋಡ್ಬೋದು ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಉಗೇ ಮಾದಪ್ಪ ಉಗೇ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಉಗೇ ಮಾದಪ್ಪ ಉಗೇ ಮಾದಪ್ಪ ಉಗೇ ಮಾದಪ್ಪ. ಎಲ್ಲರೂ ಕಾಸು ಇರ್ತಾ ಇದ್ದಾರೆ ಗಾಯ್ಸ್. ಆ ಕಾಯಿನ ಇರ್ತಾ ಇರ್ತಾರೆ, ಅರ್ಕೈ ಕೊಟ್ಕೊಂಡಿರುವಂಥವ್ರು. ಅದನ್ನು ಎತ್ಕೊಳ್ಳೋಕೆ ಇಷ್ಟು ಜನ ಮುಗಿ ಬೀಳ್ತಾ ಇರ್ತಾರೆ. ಸೊ ಅರ್ಕೆ ಕಾಸು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೂ ಆಗ್ತಾ ಇದ್ದಾರೆ ತುಂಬ ಜನ. ಅಲ್ಲಿಂದ ಇಲ್ಲಿಗೆ ಎಳ್ಕೊಂಡ್ಬಂದ್ರಲ್ಲ, ಅದೇ ಒಂಥರ ಚಂದ. ಅದ್ರ ಸುತ್ತ ಎಲ್ಲ ಭಕ್ತಾದಿಗಳೆಲ್ಲ ಉಗಿ ಉಗಿ ಅಂತ ಜೈಕಾರ ಹಾಕೊಂಡು ಎಲ್ಲ ಮುಂದೆ ಹೋಗ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಣ್ತಾ ಇದೆ. ಅದ್ರ ಸುತ್ತ ಹಾಕಿರೋ ಲೈಟು ಆ ಚಿನ್ನದ ಹಾಗೆ ಕಾಣ್ತಾ ಇರ್ತದೆ. ಮಾದಪ್ಪ ಆದರೂ ಒಳಗಡೆ ಕೂತಿರೋದು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ಜನ ಕಾಸನ್ನ ಅದ್ರ ಮೇಲೆ ಎರಚುವಂಥದ್ದು ಅರ್ಕೆ ಕಟ್ಕೊಂಡಿರುವಾಗ ಅದನ್ನು ತುಂಬ ಜನ ಎತ್ಕೊಳ್ತಾರೆ ಭಕ್ತಾದಿಗಳು. ಚಿನ್ನದ ತೇರ್ನ ಒಂದು ರೌಂಡ್ ಆಡಿಸ್ಕೊಂಡು ಮತ್ತೆ ಅಲ್ಲಿ ಇದೆಯಲ್ಲ ಅಲ್ಲಿಗೆ ಒಳಗಡೆ ಕರ್ಕೊ ಹೋಗ್ತಾ ಇದ್ದಾರೆ. ಸಾರಿ ಗಾಯ್ಸ್, ನನಗೆ ಅಲ್ಲಿ ಹೋಗಿ ತೋರಿಸೋಷ್ಟು ಎನರ್ಜಿ ಇಲ್ಲ. ಫುಲ್ಲು ಬೆನ್ನೆಲ್ಲ ನೋಯ್ತಾ ಇದೆ. ಸೊ ಇದು ಒಳಗಡೆ ಬರ್ತಾ ಇದೆ ಗಾಯ್ಸ್. ಯಾರ್ಯಾರು ಅದನ್ನು ಗದೆ ತೊಗೊಂಡಿರ್ತಾರೆ ಅವ್ರು ಇಲ್ಲಿ ಬಂದು ರಿಟರ್ನ್ ಮಾಡಬೇಕಾಗಿರುತ್ತೆ ಮತ್ತೆ. ಸೊ ತುಂಬ ಜನ ಈಗ ಅದಕ್ಕೆ ಕ್ಯೂ ನಿಲ್ಲಬೇಕಾಗುತ್ತೆ ಅಂತ ಬೇಗ ಬೇಗ ಬಂದು ಅಲ್ಲಿ ಗದೆನ ಕೊಡ್ತಾ ಇದ್ದಾರೆ. ಸೊ ಅದು ತಾಮ್ರದ್ದು ಅದಕ್ಕೆ ನೀರು ಕೊಟ್ಟಿರ್ತಾರೆ ಅದರಲ್ಲಿ, ಅದನ್ನೆಲ್ಲ ತಗೊಬಂದು ಮರಕ್ಕೆ ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ. ಅದನ್ನು ಗದೆನ ಅಲ್ಲೂ ಕೊಟ್ಟು ಬರ್ತಾರೆ. ನೀರು ಏನಿದೆ ಅದು ಕೊಟ್ಟಿರ್ತಾರೆ ಚೆಂಬು ಒಳಗಡೆ, ಅದನ್ನು ಪೂರ ಎಲ್ಲ ಸುತ್ಕೊಬಂದ್ಮೇಲೆ ಇಲ್ಲಿ ಹಾಕ್ತಾ ಇದ್ದಾರೆ ಮರಕ್ಕೆ. ಅರಸ್ಕೊಂಡಿರೋರು ಇಲ್ಲಿಗೆ ಏನಾದರೂ ಕಟ್ಬೋದಾಗಿರುತ್ತೆ ನೋಡಿ. ಬಳೆ ಕಟ್ಟಿದ್ದಾರೆ ತುಂಬ. ಅವ್ರು ಏನೇನೋ ಅರಸ್ಕೊಂಡು ಬಳೆ ಆಗಿರ್ಬೋದು, ಇನ್ನು ಮತ್ತಿತರ ಏನಾದ್ರು ಕಟ್ತಾ ಇರ್ತಾರೆ. ತುಂಬ ಮೂವೀಸ್ ನೋಡ್ತಿರ್ತಾರಲ್ಲ ಗಾಯ್ಸ್, ಇದು ಮಕ್ಕಳಾಗದೇ ಇರೋದು ತೊಟ್ಲು ಕಟ್ಟೋದು ಆ ಥರ ಎಲ್ಲ ಇಲ್ಲಿ ಮಾಡಿ. ಅಯ್ಯೋ ಇಲ್ಲದು ತಿಳ್ಕೊಳ್ಳಿ. ಇವತ್ತಿನ ರಾತ್ರಿಯಲ್ಲಿ ಕಳಿಬೇಕು ಅಂತ ಇತ್ತು ಗಾಯ್ಸ್. ಮಾದಪ್ಪನ ಜಾತ್ರೆ ಇನ್ನೂ ವಿಜೃಂಭಣೆ ಇರುತ್ತೆ. ಶಿವರಾತ್ರಿ ಮಾತ್ರ ಹೆವಿ ರಶ್ ಇರುತ್ತೆ. ಚಿನ್ನದ ರಥೋತ್ಸವ ಆದಮೇಲೆ 7 ಗಂಟೆ 30 ನಿಮಿಷ ಆಗಿದೆ ಟೈಮು. ಈ ಟೈಮಲ್ಲಿ ಇಷ್ಟೊಂದು ಜನ ಇದ್ದಾರೆ. ಇವತ್ತು ಸಾಟರ್ಡೆ, ನಾಳೆ ಸಂಡೇ ಏನೋ ಇನ್ನೂ ಜಾಸ್ತಿ ಇರ್ತಾರೆ. ಸೊ ನಾಳೆ ನಾಗುಮಲೆಗೆ ಹೋಗೋದಿದೆ. ಕಾಲೆಲ್ಲ ಹೆವಿ ನೋಯ್ತಾ ಇದೆ. ಚಾರಣ ಬೇಗ ಮುಗಿಸ್ತೀವಿ ಅಂತ ನನಗನ್ನಿಸ್ತಾ ಇದೆ. ಕೊಡುವಂಥ ಜಾಗ ಇದು. 25 ರೂಪಾಯಿ ಒಂದು ಲಡ್ಡು ಇರುತ್ತೆ. ಕಲ್ ಸಕ್ಕರೆ 20 ರೂಪಾಯಿ. ಬಟ್ಟೆ ಬ್ಯಾಗ್ ಕೊಟ್ಟರೆ 15 ರೂಪಾಯಿ. ತೀರ್ಥ ಪ್ರಸಾದ 10 ರೂಪಾಯಿ ಇರುತ್ತೆ. ತುಂಬ ಜನ ಬಂದವರು ಯಾರಿರ್ತಾರೆ, ಅವರ ಅಕ್ಕಪಕ್ಕ ಮನೆಯವರು ಇರ್ಬೋದು, ಅವರು ಕೊಟ್ಟಿರೋರು, ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಲಡ್ಡು ತಗೋಗ್ತಾರೆ ಗೈಸ್. ಮತ್ತೆ ದಾಸೋಹ ಕೂದಲಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಗಾಯ್ಸ್. ಮಾದೇಶ್ವರನ ಬೆಟ್ಟಕ್ಕೆ ಯಾರಾದರೂ ಬರೋರಿದ್ದು ಮೊಬೈಲೇ ಅವರು ಡಿಪೆಂಡ್ ಆಗಿರ್ತಾರೆ. ಲಾಗ್ ಮಾಡೋರಾಗಿರ್ಬೋದು ಅಥವಾ ಚಾರ್ಜ್ ಇಲ್ಲದೆ ತುಂಬ ಪ್ರಾಬ್ಲಮ್ ಮಾಡೋರು. ಚಾರ್ಜ್ ಹೆಂಗಪ್ಪ ಮೇಂಟೈನ್ ಮಾಡೋದು ಅಂತಿದ್ದವು ನೋಡಿ ಗಾಯ್ಸ್. ಇದು ಟೆಂಪಲ್ ಇದೆ, ಮಾದೇಶ್ವರಂದು ಟೆಂಪಲ್ಲು. ಇದು ಚಿನ್ನದ ರಥ ಬೆಳ್ಳಿ ರಥ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇರುವಂಥದ್ದು. ಚಾರ್ಜಿಂಗ್ ಪಾಯಿಂಟ್ ಇದೆ. ಒಂದು 20-30 ಮೊಬೈಲ್ ಒಟ್ಟೆ ಟೈಮ್ ಚಾರ್ಜ್ ಹಾಕ್ಬೋದು ಗಾಯ್ಸ್. ಇದು ರಂಗಮಂಟಪ, ದೊಡ್ಡದು ಸ್ಟೇಜು. ಅದ್ರ ಮೂಲಲ್ಲಿ ಕಾರ್ನಲ್ಲೇ ನೀರು ಟ್ಯಾಂಕ್ ಇಟ್ಟವ್ರೆ, ಚಾರ್ಜರ್ ವ್ಯವಸ್ಥೆನೂ ಮಾಡವ್ರೆ. ಇದನ್ನು ಮಾಡಿರೋದು ತುಂಬ ಹೆಲ್ಪ್ ಆಗುತ್ತೆ. ಮಾಡಿದವ್ರ ಹೊಟ್ಟೆ ತಣ್ಣಗಿರಲಿ ಅಂತ ಕೇಳ್ಕೊಳ್ಳೋಣ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಂತಹ ಭಕ್ತಾದಿಗಳು ಅವರ ಪರಿಚಯ ಎಲ್ಲ ಮಲಗಿರುವಂತಹ ಸ್ಥಿತಿಯನ್ನು ನೋಡಬಹುದು ನೀವೀಗ. ಮಾದಪ್ಪ ಇಲ್ಲೇ ಪಕ್ಕದಲ್ಲಿ ಇದ್ದಾರೆ, ಎಲ್ಲರನ್ನ ಕಾಯ್ತಾ ಇದ್ದಾರೆ. ಅವರ ಆಶೀರ್ವಾದಗಳೊಂದಿಗೆ ಎಲ್ಲರಿಗೂ ಇಲ್ಲಿ ನೆಲೆಸಿದ್ದುವಂಥರದ್ದನ್ನ ನೋಡಬಹುದು. ಎಲ್ಲರಿಗೂ ಮಾದಪ್ಪನ ಆಶೀರ್ವಾದಗಳು ಇದ್ದೇ ಇರುತ್ತದೆ. ಅವರು ಏನು ಅಂದ್ಕೊಂಡಿರ್ತಾರೋ ಅದೆಲ್ಲ ಸಫಲವಾಗಲಿ, ಅದೆಲ್ಲ ಫಲಿಸಲಿ ಎಂದು ನಾವು ಕೂಡ ಹಾರೈಸೋಣ. ಮಾದಪ್ಪನ ಈ ಒಂದು ಪರುಷೆಗೆ ಉಗೆ ಉಗೆ ಎಂದು ಹೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಉಗ್ಗೆ ಮಾದಪ್ಪ, ಮೈಕಾರ ಮಾದಪ್ಪ. ಗಾಯ್ಸ್, ನೆಕ್ಸ್ಟ್ ವೀಡಿಯೋ ನಾಗುಮಲೆದಾಗಿರುತ್ತೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದ್ಮೇಲೆ ಅಲ್ಲಿಂದ ಚಾರಣ ಹೋಗೋವಂಥದ್ದು ಒಂದೇ ಇರೋದು ನಮ್ಮ ಚಾಮರಾಜನಗರಕ್ಕೆ ನಾಗುಮಲೆ. ಅಲ್ಲಿಂದ ಗಾಯ್ಸ್ ಒಂದು 5 ಕಿಲೋಮೀಟರ್ವರೆಗೆ ನಿಮಗೆ ವೆಹಿಕಲ್ ಕರ್ಕೊ ಹೋಗ್ತಾನೆ. ಒಂದು 100 ರೂಪಾಯಿ ತೊಗೊಂಡು. ಚಾರಣಕ್ಕೆ 200 ರೂಪಾಯಿ ಇರುತ್ತೆ. ಅಲ್ಲಿಂದ ಮತ್ತೆ ನೀವು 5 ಕಿಲೋಮೀಟ್ರ್ ಅಷ್ಟು ನಡಿಬೇಕಾಗಿರುತ್ತೆ. ಸೊ ಆರಾಮ್ಸೆ ನಾವು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಗೆಸ್ ಚಾರಣ. 10 ಗಂಟೆಗೆಲ್ಲ ರಿಟರ್ನ್ ಬೆಟ್ಟಕ್ಕೆ ಬಂದ್ವಿ. ಒಂದು ಒಳ್ಳೆ ಚಾರಣ ಆಯಿತು. ನೀವು ನೆಕ್ಸ್ಟ್ ಟೈಮ್ ಯಾರು ಹೋಗಬೇಕು ಅಂತಿದ್ರೆ ಇದು ಕಂಪ್ಲೀಟ್ ವೀಡಿಯೋ ಆಗಿರುತ್ತೆ, ಅವ್ರಿಗೆ ಕಳಿಸಿ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನೆಕ್ಸ್ಟ್ ಟೈಮ್ ಹೋಗೋರ್ಗಿಂತ ಕಳಿಸಿ, ತುಂಬ ಹೆಲ್ಪ್ ಆಗುತ್ತೆ.
ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್.